ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನೊಂದು ರೆಕ್ರೂಟ್ಮೆಂಟ್ ಬಗ್ಗೆ ತಗೊಬಂದಿದ್ದೀನಿ. ಅದು ಯಾವುದು ಅಂದರೆ ಎಸ್ ಬಿ ಐ ಅಂದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಇದು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಆಗಿರುತ್ತೆ ಮತ್ತು ಇದು ಹೆಡ್ ಕ್ವಾರ್ಟರ್ ಬಂದು ಮುಂಬೈ ಆಗಿರುತ್ತೆ. ಎಸ್ ಬಿ ಐಯಲ್ಲಿ CBO ಅಂದರೆ ಸರ್ಕಲ್ ಬೇಸ್ಡ್ ಆಫೀಸರ್ ಅನ್ನೋ ಜಾಬ್ಗೆ ಕಾಲ್ ಮಾಡಿದ್ದಾರೆ. ಅದಕ್ಕೆ ಏನು ಕ್ರೈಟೀರಿಯಾಸು, ಯಾರೆಲ್ಲ ಎಲಿಜಿಬಿಲಿಟಿ ಮತ್ತು ಅದನ್ನು ಹೇಗೆ ಅಪ್ಲೈ ಮಾಡಬೇಕು ಅನ್ನೋದನ್ನು ನಾನು ಇವಾಗ ನಿಮಗೆ ತಿಳಿಸ್ಕೊಡ್ತೀನಿ. ಇದು ಟೋಟಲ್ ಪೋಸ್ಟ್ ಬಂದು 2964 ಅಂದರೆ 2964 ಪೋಸ್ಟ್ ಕಾಲ್ ಆಗಿದೆ. ಇದರದ್ದು ಅಪ್ಲಿಕೇಶನ್ ಸ್ಟಾರ್ಟ್ ಡೇಟ್ ಬಂದು 9th May 2025. ಕ್ಲೋಸ್ ಡೇಟ್ ಬಂದು 29th May 2025. ಅಂದರೆ ದಿನಗಳು ಕಡಿಮೆ ಇದೆ, ಬೇಗ ಅಪ್ಲೈ ಮಾಡ್ಕೊಳ್ಳಿ. ಎಸ್ಪೆಷಲಿ ನಮ್ಮ ಕರ್ನಾಟಕದಲ್ಲಿ 2 ಡಿವಿಷನಲ್ಲಿ ವೇಕೆನ್ಸಿ ಮಾಡಿದ್ದಾರೆ. ಒಂದು ರೆಗ್ಯುಲರ್ ಪೋಸ್ಟು, ಇನ್ನೊಂದು ಬ್ಯಾಕ್ಲಾಗ್ ಪೋಸ್ಟು. ರೆಗ್ಯುಲರ್ ಪೋಸ್ಟಲ್ಲಿ ಮಾಮೂಲಿ ರೆಗ್ಯುಲರ್ ಅಂದರೆ ಎಲ್ರಿಗೂ ಸೇರಿಸಿ, ಜನರಲ್ ಕ್ಯಾಟಗರೀಸ್ ಅವ್ರಿಗೆಲ್ಲ ಸೇರಿಸಿ 250 ಪೋಸ್ಟು. ಮತ್ತು PWBD ಅಂದರೆ ಬೆಂಚ್ ಮಾರ್ಕ್ ಡಿಸಬಿಲಿಟಿ, ಆ ಕ್ಯಾಂಡಿಡೇಟ್ಸ್ಗೆ 10 ಪೋಸ್ಟು. ಇದು ಬರೋದು ರೆಗ್ಯುಲರ್ ಕ್ಯಾಂಡಿಡೇಟ್ಗೆ. ನೆಕ್ಸ್ಟು ರಿಸರ್ವೇಷನ್ ಅಂದರೆ ಬ್ಯಾಕ್ಲಾಗ್ ವೇಕೆನ್ಸಿ ಅಂತ ಬರುತ್ತಲ್ಲ, ಅಲ್ಲಿ 39 ಪೋಸ್ಟ್ಗಳಿವೆ. ಅದರಲ್ಲಿ SCಗೆ 20, STಗೆ 9 ಮತ್ತು OBCಗೆ 10 ಇದೆ. ಇವಾಗ ಹೇಗೆ ರೆಗ್ಯುಲರ್ ವೇಕೆನ್ಸಿಲಿ PWBD ಅಂತ ಇದೆ, ಹಾಗೆ ಬ್ಯಾಕ್ಲಾಗ್ ವೇಕೆನ್ಸಿಲೂ PWBD ಅಂತ ಇದೆ. ಅದಕ್ಕೆ 30 ಪೋಸ್ಟ್ ಕೊಟ್ಟಿದ್ದಾರೆ. ಒಟ್ಟು ರೆಗ್ಯುಲರ್ ವೇಕೆನ್ಸಿ ಮತ್ತು PWBD ಸೇರಿಸಿ 260 ವೇಕೆನ್ಸಿ ಆಗುತ್ತೆ. ಅದು ನಮ್ಮ ಕರ್ನಾಟಕದಲ್ಲಿ. ಮತ್ತು ಬ್ಯಾಕ್ಲಾಗ್ ವೇಕೆನ್ಸಿ ಅಂದರೆ 39 ಪ್ಲಸ್ PWBDದು 30 ಪೋಸ್ಟ್, ಒಟ್ಟು 69 ವೇಕೆನ್ಸೀಸ್ ಆಗುತ್ತೆ. ಮತ್ತು ಇದರದ್ದು ಅಪ್ಲಿಕೇಶನ್ ಸ್ಟಾರ್ಟ್ ಹೇಳಿದ್ದೀನಿ ಆಲ್ರೆಡಿ, 9th May 2025 ಟು 29th May 2025 ಆಗಿರುತ್ತೆ. ಮತ್ತು ಇದರದ್ದು ಕ್ವಾಲಿಫಿಕೇಷನ್ ಏನಾಗಿರಬೇಕು ಅದನ್ನು ನೋಡೋಣ. ಇದರಲ್ಲಿ ಬ್ಯಾಚುಲರ್ ಡಿಗ್ರಿ ಇನ್ ಎನಿ ಸ್ಟ್ರೀಮ್ ಅಂದರೆ ಯಾವುದೇ ಡಿಗ್ರಿ ಆಗ್ಬೋದು, BA, BSc, BCom, MBA, BE, ಯಾವುದೇ ಡಿಗ್ರಿ ಆಗ್ಬೋದು. ವಿತ್ ಏನು 2 years ಆಫ್ ಎಕ್ಸ್ಪೀರಿಯನ್ಸ್ ಆ್ಯಸ್ ಎನ್ ಆಫೀಸರ್ ಇನ್ ಆ್ಯನ್ ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್ ಆರ್ ರೀಜನಲ್ ರೂರಲ್ ಬ್ಯಾಂಕ್. ಅಂದರೆ ಯಾರು ಶೆಡ್ಯೂಲ್ಡ್ ಬ್ಯಾಂಕು ಮತ್ತು ರೀಜನಲ್ RRB ಬ್ಯಾಂಕ್ಸಲ್ಲಿ ಕೆಲಸ ಮಾಡ್ತಾರೆ, ಅವರು ಈ ಜಾಬ್ಗೆ ಅಪ್ಲೈ ಮಾಡೋದಕ್ಕೆ ಎಲಿಜಿಬಿಲಿಟಿ ಆಗಿರ್ತಾರೆ. ಅಟ್ಲೀಸ್ಟ್ ಆದರೂ 2 years ಆದರೂ ಅವ್ರಿಗೆ ವರ್ಕ್ ಎಕ್ಸ್ಪೀರಿಯೆನ್ಸ್ ಇರಬೇಕು. ಈ ಶೆಡ್ಯೂಲ್ಡ್ ಬ್ಯಾಂಕ್ಸ್ ಅಂದರೆ ಯಾವುದ್ಯಾವುದು, ಇವಾಗ ICICI ಆಗಿರ್ಬೋದು, HDFC ಆಗಿರ್ಬೋದು, UBI ಆಗಿರ್ಬೋದು, IDBI ಆಗಿರ್ಬೋದು, ಆಕ್ಸಿಸ್ ಆಗಿರ್ಬೋದು, ಯೆಸ್ ಬ್ಯಾಂಕ್ ಆಗಿರ್ಬೋದು, ಇವೆಲ್ಲ ಶೆಡ್ಯೂಲ್ಡ್ ಬ್ಯಾಂಕ್ಸ್. ಮತ್ತು RRB ಬ್ಯಾಂಕ್ಸ್ ಅಂದರೆ ಯಾವುದು, ಈ ಕರ್ನಾಟಕ ಬ್ಯಾಂಕ್ಸು, ಗ್ರಾಮೀಣ ಬ್ಯಾಂಕ್ಸು, ಇವೆಲ್ಲ RRB ಅಂದರೆ ರೂರಲ್ ಏರಿಯಾಸಲ್ಲಿ ಇರೋ ಬ್ಯಾಂಕ್ಸ್ಗಳನ್ನ ನಾವು ರೀಜನಲ್ ರೂರಲ್ ಬ್ಯಾಂಕ್ ಅಂತ ಕರಿತೀವಿ. ಇವರೆಲ್ಲ 2 years ಎಕ್ಸ್ಪೀರಿಯನ್ಸ್ ಆ್ಯಸ್ ಎ ಆಫೀಸರ್ ಅಂದರೆ ಮ್ಯಾನೇಜರ್, ಅಸಿಸ್ಟೆಂಟ್ ಮ್ಯಾನೇಜರ್ ಈ ಥರ ಆಗಿರೋರು ಮಾತ್ರ ಈ ಪೋಸ್ಟ್ಗೆ ಅಪ್ಲೈ ಮಾಡೋದಕ್ಕೆ ಎಲಿಜಿಬಲ್ ಆಗಿರ್ತಾರೆ. ಇವಾಗ ಏಜ್ ಬಗ್ಗೆ ನೋಡೋಣ. ಏಜ್ ಎಷ್ಟಾಗಿರಬೇಕು? ಮಿನಿಮಮ್ 21 years ಆಗಿರಬೇಕು, ಮ್ಯಾಕ್ಸಿಮಮ್ 30 years ಆಗಿರಬೇಕು. ಯಾರಿಗೆ? ಜನರಲ್ ಕ್ಯಾಟಗರೀಸ್ ಅವ್ರಿಗೆ. ನಮಗೆ ಏಜ್ ರಿಲ್ಯಾಕ್ಸೇಷನ್ ಅಂದರೆ ನಮ್ಮ ರಿಸರ್ವೇಷನ್ ಕ್ಯಾಟಗರಿ ಈ ಥರ ಇದ್ದರೆ SC ST ಅವ್ರಿಗೆ 5 years ಆಗಿರಬೇಕು. ಮತ್ತು ಬ್ಯಾಕ್ವರ್ಡ್ ಕ್ಲಾಸಸ್ಗೆ 3 years ಆಗಿರಬೇಕು. ಮತ್ತು ಇದರಲ್ಲಿ ಒಂದು ಏಜ್ ರಿಲ್ಯಾಕ್ಸೇಷನ್ ನೋಡ್ಕೋಬೇಕಾದ್ರೆ PWBD ಅದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ಇಲ್ಲಿ ಸ್ಪೆಸಿಫೈ ಮಾಡಿದ್ದಾರೆ, ಈ PWBD SC ST ಅವ್ರಿಗೆ 15 ಅಂದರೆ 15 ವರ್ಷ ರಿಲ್ಯಾಕ್ಸೇಷನ್ ಇರುತ್ತೆ. ನೆಕ್ಸ್ಟು PWBD OBC ಅವ್ರಿಗೆ 13 years ರಿಲ್ಯಾಕ್ಸೇಷನ್ ಇರುತ್ತೆ. ನೆಕ್ಸ್ಟು PWBD ಜನರಲ್ ಆರ್ EWS ಆ ಕ್ಯಾಂಡಿಡೇಟ್ಸ್ಗೆ 10 years ರಿಲ್ಯಾಕ್ಸೇಷನ್ ಇರುತ್ತೆ. ಅಂದರೆ 30 + 15, 13 + 10 ಈ ಥರ ತಗೋಬೇಕು ಏಜ್ ರಿಲ್ಯಾಕ್ಸೇಷನ್ ಅಂದರೆ. ನೆಕ್ಸ್ಟ್ ಸರ್ವಿಸ್ ಮ್ಯಾನ್ ಅಂಥವ್ರಿಗೆಲ್ಲ 5 years ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಅಪ್ಲಿಕೇಶನ್ ಫೀಸ್ ಸ್ಟ್ರಕ್ಚರ್ ನೋಡೋದಾದರೆ ಇದರಲ್ಲಿ ಜನರಲ್ಲು, OBC ಮತ್ತು EWS ಇವ್ರಿಗೆ 750 rupees ಫೀಸ್ ಇರುತ್ತೆ. ಮತ್ತು SC ST PWBD ಇವ್ರಿಗೆ ನೋ ಫೀಸ್, ಇವ್ರಿಗೆ ಯಾವ ಫೀಸು ಇರೋದಿಲ್ಲ. ಜಸ್ಟ್ ಅಪ್ಲಿಕೇಶನ್ ಅಪ್ಲೈ ಮಾಡಿ ಸಬ್ಮಿಟ್ ಕೊಟ್ಟರೆ ಸಾಕು, ಮತ್ತು ಅಪ್ಲಿಕೇಶನ್ನ ಪ್ರಿಂಟೌಟ್ ತೊಗೊಂಡ್ರೆ ಸಾಕು. ಬಟ್ ಜನರಲ್, OBC ಮತ್ತು EWS ಅವ್ರಿಗೆ
750 ಮಾಡಲೇಬೇಕು. ಥ್ರೂ ಕ್ರೆಡಿಟ್ ಕಾರ್ಡ್ ಆರ್ ಡೆಬಿಟ್ ಕಾರ್ಡ್ ಅಥವಾ ನೆಟ್ ಆಫ್ಲೈನ್ದು ಫಾರ್ಮ್ ತಗೊಂಡು ಬ್ಯಾಂಕಿಗೆ ಹೋಗಿ ಚಲನ್ ಥ್ರೂ ಕಟ್ಬೋದು. ಮತ್ತು ಇಲ್ಲೊಂದು ಏನು ಇಂಪಾರ್ಟೆಂಟ್ ಅಂದರೆ SC ST OBC ಮತ್ತು PWBD ಇವ್ರಿಗೆ ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್, ಅಂದರೆ ಎಕ್ಸಾಮ್ ಒಂದು 15 ಡೇಸ್ ಇಲ್ಲ 1 ವೀಕ್ ಆ ಥರ ಇದೆ ಅನ್ಬೇಕಾದ್ರೆ SBI ಅವರೇ ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ನ ಕಂಡಕ್ಟ್ ಮಾಡ್ತಾರೆ ಒಂದು ಸೆಂಟ್ರಿಗೆ ವಹಿಸ್ಬಿಟ್ಟು. ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಯಾರಿಗಾರು ಅವಶ್ಯಕತೆ ಇದ್ದರೆ ಅಥವಾ ಇಂಟ್ರೆಸ್ಟ್ ಇದ್ದರೆ ಅವರು ಆ ಅಪ್ಲಿಕೇಶನಲ್ಲೇ ಮೆನ್ಷನ್ ಮಾಡಬೇಕಾಗುತ್ತೆ, ನಮಗೆ ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಬೇಕು ಅಂದ್ಬಿಟ್ಟು. ಅಲ್ಲೇ ತೋರಿಸ್ತಾರೆ, ಅದನ್ನು ನೀವು ಕ್ಲಿಕ್ ಬಟನ್ ಇರುತ್ತೆ, ನಿಮ್ಗೆ ಬೇಕಾ ಬೇಡವಾ ಅಂತ ಅದನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಎಕ್ಸಾಮ್ ಸೆಂಟರ್ ಬಂದು ಇದಕ್ಕೆ ಬ್ಯಾಂಗ್ಳೂರು, ಹುಬ್ಳಿ, ಧಾರವಾಡ ಮತ್ತು ಗುಲ್ಬರ್ಗ, ಮೈಸೂರು ಇಷ್ಟೇ ಎಕ್ಸಾಮಿನೇಷನ್ ಸೆಂಟ್ರ್ ಇರೋದು. ನೆಕ್ಸ್ಟು ನಾವು ಇವಾಗ ಹೇಗೆ ಪ್ಯಾಟ್ರನ್ನು ಅದು ಅಂತ ಎಕ್ಸಾಮ್ ಪ್ಯಾಟ್ರನ್ ಹೇಗಿದೆ ಅಂತ ನೋಡೋಣ. ಇವಾಗ ಸೆಲೆಕ್ಷನ್ ಪ್ರೋಸೆಸ್ ಪ್ಯಾಟ್ರನ್ ಹೇಗೆ ಅಂದರೆ ಫಸ್ಟು ಆನ್ಲೈನ್ ಟೆಸ್ಟ್ ಇರುತ್ತೆ, ಮತ್ತು ಸ್ಕ್ರೀನಿಂಗ್ ಆಫ್ ಅಪ್ಲಿಕೇಶನ್ ಆ್ಯಂಡ್ ಡಾಕ್ಯುಮೆಂಟ್ ಇರುತ್ತೆ. ನೆಕ್ಸ್ಟು ಇಂಟರ್ವ್ಯೂ ಇರುತ್ತೆ. ನೆಕ್ಸ್ಟು ಲೋಕಲ್ ಲ್ಯಾಂಗ್ವೇಜ್ ಪ್ರಿಫಿಷಿಯನ್ಸಿ ಟೆಸ್ಟ್. ಲೋಕಲ್ ಲ್ಯಾಂಗ್ವೇಜ್ ಪ್ರಿಫಿಷಿಯನ್ಸಿ ಟೆಸ್ಟ್ ಅಂದರೆ ಇವಾಗ ನಾವು ಕರ್ನಾಟಕದಿಂದ ಆಗ್ತಾ ಇರ್ತೀವಿ, ಸೊ ನಮಗೆ ನಾವು ಮಸ್ಟ್ ಆ್ಯಂಡ್ ಶುಡ್ ನಾವು ಕನ್ನಡ ನಮಗೆ ಫುಲ್ ಗೊತ್ತಿರಬೇಕು, ಮತ್ತು ಮಾತಾಡೋದಕ್ಕಾಗಲಿ ಬರೆಯೋದಕ್ಕಾಗಲಿ ಇವೆಲ್ಲ ಪರ್ಫೆಕ್ಟ್ ಆಗಿರಬೇಕು. ಯಾಕಂದರೆ ಇದು ಕರ್ನಾಟಕ, ಇವಾಗ ಫಾರ್ ಎಕ್ಸಾಂಪಲ್ ತೆಲಂಗಾಣ, ತಮಿಳ್ನಾಡು ಅವ್ರ ಲ್ಯಾಂಗ್ವೇಜ್ ಗೊತ್ತಿರುತ್ತೋ ಹಾಗೆ ನಮ್ಮದು ಅಷ್ಟೇ. ನಮ್ಮ ಕರ್ನಾಟಕದಲ್ಲಿ ಕಾಲ್ ಆಗಿರೋದ್ರಿಂದ ಕನ್ನಡ ಚೆನ್ನಾಗಿ ಬರಬೇಕು ಮಾತಾಡೋದಕ್ಕೆ ಮತ್ತು ಬರೆಯೋದಕ್ಕೆ. ಇದು ಕ್ರೈಟೀರಿಯಾ ಇರುತ್ತೆ, ಮತ್ತು ಇದ್ರ ಮೇಲೆ ಟೆಸ್ಟು ಇರುತ್ತೆ. ಮತ್ತು ಆನ್ಲೈನ್ ಟೆಸ್ಟಲ್ಲಿ ಏನೇನಿರುತ್ತೆ ಅನ್ನೋದನ್ನು ನೋಡೋಣ. ಆನ್ಲೈನ್ ಟೆಸ್ಟಲ್ಲಿ 4 ಸೆಕ್ಷನ್ಸ್ ಇರುತ್ತೆ. ಫಸ್ಟ್ ಸೆಕ್ಷನಲ್ಲಿ ಇಂಗ್ಲೀಷ್ ಲ್ಯಾಂಗ್ವೇಜ್ ಇರುತ್ತೆ. ಇಂಗ್ಲೀಷ್ ಲ್ಯಾಂಗ್ವೇಜು ಕ್ವಶನ್ಸು 30 ಇರುತ್ತೆ, ಮತ್ತು ಅದರದ್ದು ಮಾರ್ಕ್ಸು 30 ಇರುತ್ತೆ. ಡ್ಯೂರೇಷನ್ನು 30 ಮಿನಿಟ್ಸ್ ಇರುತ್ತೆ. ನೆಕ್ಸ್ಟು ಬ್ಯಾಂಕಿಂಗ್ ನಾಲೆಡ್ಜ್, ಅದು ಅಷ್ಟೇ, ಕ್ವಶನ್ಸ್ 40 ಇರುತ್ತೆ, ಮಾರ್ಕ್ಸು 40 ಇರುತ್ತೆ, ಡ್ಯೂರೇಷನ್ ಬಂದು 40 ಮಿನಿಟ್ಸ್ ಆಗಿರುತ್ತೆ. ನೆಕ್ಸ್ಟು ಜನರಲ್ ಅವೇರ್ನೆಸ್ಸು, ಅದು ಅಷ್ಟೇ, ಕ್ವಶನ್ 30 ಇರುತ್ತೆ, ಮಾರ್ಕ್ಸು 30 ಇರುತ್ತೆ, ಡ್ಯೂರೇಷನ್ನು 30 ಮಿನಿಟ್ಸ್ ಇರುತ್ತೆ. ಮತ್ತು ಕಂಪ್ಯೂಟರ್ ಆ್ಯಟಿಟ್ಯೂಡು, ಇದು ಅಷ್ಟೇ, 20 ಕ್ವಶನ್ಸ್ ಇರುತ್ತೆ, 20 ಮಾರ್ಕ್ಸ್ ಇರುತ್ತೆ, 20 ಮಿನಿಟ್ಸ್ ಇರುತ್ತೆ. ಒಟ್ಟು ನಾವು 120 ಕ್ವಶನ್ಸ್ಗೆ ಆನ್ಸರ್ ಮಾಡಬೇಕು. ಮತ್ತು ಮಾರ್ಕ್ಸು ಅಷ್ಟೇ 120 ಮಾರ್ಕ್ಸ್ ಇರುತ್ತೆ. ಮತ್ತು ಡ್ಯೂರೇಷನ್ ಬಂದು 2 ಅವರ್ಸ್ ಆಗಿರುತ್ತೆ, ಅಂದರೆ 2 ಅವರ್ ಎಕ್ಸಾಮು, ಆನ್ಲೈನ್ ಎಕ್ಸಾಮ್ ಇರುತ್ತೆ. ನೆಕ್ಸ್ಟು ಮತ್ತು ಆನ್ಲೈನ್ ಎಕ್ಸಾಮ್ ಆದ ತಕ್ಷಣ ನಮಗೆ ಇನ್ನೊಂದು ಸೆಕ್ಷನ್ ಓಪನ್ ಆಗುತ್ತೆ, ಅದು ಡಿಸ್ಕ್ರಿಪ್ಟಿವ್ ಅಂದ್ಬಿಟ್ಟು. ಆ ಡಿಸ್ಕ್ರಿಪ್ಟಿವ್ ಟೆಸ್ಟ್ ನಮಗೆ 50 ಮಾರ್ಕ್ಸ್ಗಿರುತ್ತೆ. ಡಿಸ್ಕ್ರಿಪ್ಟಿವ್ ಟೆಸ್ಟು ನಮಗೆ 50 ಮಾರ್ಕ್ಸ್ ಇರುತ್ತೆ. ಯಾವಾಗ ನಾವು ಬೇರೆ ಎಕ್ಸಾಮ್ಸ್ ಎಲ್ಲ ನೋಡಿದಾಗ ಫಸ್ಟು ಪ್ರಿಲಿಮಿನರಿ, ನೆಕ್ಸ್ಟು ಮೇನ್ಸ್ ಅಂತೆಲ್ಲ, ಪ್ರಿಲಿಮಿನರಿ ಪಾಸ್ ಆದರೆ ಮೇನ್ಸ್ ಅಂತ ಹೋಗ್ತಿದ್ವಿ. ಬಟ್ ಇದರಲ್ಲಿ ಹಾಗಲ್ಲ, ಯಾವಾಗ ಆನ್ಲೈನ್ ಟೆಸ್ಟ್ ಮುಗಿಯುತ್ತೋ 2 ಅವರ್ಸ್ ಆದಮೇಲೆ ತಕ್ಷಣವೇ ನಮಗೆ ಡಿಸ್ಕ್ರಿಪ್ಟಿವ್ ಟೆಸ್ಟ್ ಸ್ಟಾರ್ಟ್ ಆಗುತ್ತೆ. ಅದಿರೋದು 50 ಮಾರ್ಕ್ಸ್ಗೆ. ಅದರಲ್ಲಿ ಅವರು ಲೆಟರ್ ರೈಟಿಂಗು ಮತ್ತು ಎಸ್ಸೆ ಇದ್ರ ಬಗ್ಗೆ ಕೇಳ್ತಾರೆ. ಯಾವುದಾದ್ರು ಸಬ್ಜೆಕ್ಟ್ ಆಗಿರ್ಬೋದು, ಲೆಟರ್ ರೈಟಿಂಗು ಮತ್ತು ಎಸ್ಸೆನೂ ಅಷ್ಟೇ, ಬ್ಯಾಂಕಿಂಗ್ದಾಗಿರ್ಬೋದು, ಯಾವ್ದು ಬೇಕಾದ್ರೂ ಕೇಳ್ಬೋದು. ಬಟ್ ಅದನ್ನು ನಾವು ಕಂಪ್ಯೂಟ್ರಲ್ಲೇ, ಹೆಂಗೆ ನಾವು ಆನ್ಲೈನ್ ಟೆಸ್ಟಲ್ಲಿ ಅಟೆಂಡ್ ಮಾಡಿದ್ವಿ ಆ ಕಂಪ್ಯೂಟ್ರಲ್ಲೇ ನಮಗೆ ಡಿಸ್ಕ್ರಿಪ್ಟಿವ್ ಲ್ಯಾಂಗ್ವೇಜ್ ಅಂದರೆ ಕೀಬೋರ್ಡಲ್ಲಿ ಆನ್ಸರ್ ಮಾಡಬೇಕಾಗುತ್ತೆ. ಎಲ್ಲ ಆನ್ಲೈನಲ್ಲೇ ಇರುತ್ತೆ, ಮತ್ತು ಅದನ್ನು ಇಂಗ್ಲೀಷಲ್ಲೇ ಬರೀಬೇಕು, ಕನ್ನಡದಲ್ಲೆಲ್ಲ ಬರೆಯೋಕ್ಕಾಗೋದಿಲ್ಲ. ನೆಕ್ಸ್ಟು ಮತ್ತು ಆನ್ಲೈನ್ ಟೆಸ್ಟಲ್ಲಿ ಯಾವುದೇ ನೀವು ತಪ್ಪು ಮಾಡಿದ್ರು ಯಾವುದೇ ಮಾರ್ಕ್ಸು ಹಿಡಿಯೋದಿಲ್ಲ. ನೋ ಪೆನಾಲ್ಟಿ ಫಾರ್ ರಾಂಗ್ ಆನ್ಸರ್ಸು. ಸೊ ಆರಾಮಾಗಿ ಎಲ್ಲ ಕ್ವಶನ್ಸು ಅಟೆಂಡ್ ಮಾಡ್ಬೋದು. ಇವಾಗ ಹೇಗೆ ಅಪ್ಲೈ ಮಾಡೋದು ಮಾಮೂಲಿ ಫಸ್ಟು ನಮ್ಮದು ಫೋಟೋ ಸ್ಕ್ಯಾನ್ ಮಾಡಬೇಕು, ಸಿಗ್ನೇಚರ್ ಸ್ಕ್ಯಾನ್ ಮಾಡಿ ಇಟ್ಕೋಬೇಕು, ಮತ್ತು ಹ್ಯಾಂಡ್ ರಿಟನ್ ಡಿಕ್ಲರೇಷನ್ ಇದನ್ನು ಸ್ಕ್ಯಾನ್ ಮಾಡಿ ಇಟ್ಕೋಬೇಕು. ಆಮೇಲೆ SBI ವೆಬ್ಸೈಟ್ಗೆ ಹೋಗಬೇಕು. ಅಲ್ಲಿ ಹೋದಾದ್ಮೇಲೆ ಕರೆಂಟ್ ಓಪನಿಂಗ್ಸ್ ಅಂತ ಡಿಸ್ಪ್ಲೇ ಆಗುತ್ತೆ, ಅದನ್ನು ಕ್ಲಿಕ್ ಮಾಡಬೇಕು. ಅಲ್ಲಿ ಅಪ್ಲೈ ಆನ್ಲೈನ್ ಅಂತ ಇರುತ್ತೆ. ಆ ಅಪ್ಲೈ ಆನ್ಲೈನ್ ಬಟನ್ನ ಕ್ಲಿಕ್ ಮಾಡಾದಮೇಲೆ ನಿಮಗೆ ರಿಜಿಸ್ಟ್ರೇಷನ್ ಶೀಟು ಓಪನ್ ಆಗುತ್ತೆ. ಅಲ್ಲಿ ನಿಮ್ಮದು ಇಮೇಲ್ ID ಮತ್ತು ಫೋನ್ ನಂಬರ್ ಇವೆಲ್ಲ ಕೇಳುತ್ತೆ. ಇವನ್ನೆಲ್ಲ ಎಂಟ್ರಿ ಮಾಡಿದಾಗ ನಿಮಗೆ ಥ್ರೂ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ಗೆ ಹೋಗ್ತೀರಾ, ಅಲ್ಲಿ ಏನೇನು ಬೇಕು ಎಲ್ಲ ಫಿಲ್ ಮಾಡ್ತೀರಾ, ನಿಮ್ಮ ಪರ್ಸ್ನಲ್ ಡೀಟೇಲ್ಸು. ನೆಕ್ಸ್ಟ್ ನಿಮಗೆ ಕ್ಯಾಟಗರಿ, ಯಾವ ಕ್ಯಾಟಗರಿ ಅವೆಲ್ಲ ತೋರಿಸುತ್ತೆ, ಅವನ್ನೆಲ್ಲ ಎಂಟ್ರಿ ಮಾಡ್ತೀರಾ. ಆಮೇಲೆ PET ಮಾಡೋದನ್ನು ಮರಿಬೇಡಿ. ಯಾರಿಗಾರು ಟ್ರೈನಿಂಗ್ ಅವಶ್ಯಕತೆ ಇದ್ದರೆ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟು
ಯಾರು ಅನ್ರಿಸರ್ವ್ಡ್ ಕ್ಯಾಟಗರಿ ಆಗಿದ್ದರೆ ಅಪ್ಲಿಕೇಶನ್ ಫೀಸ್ ಇರುತ್ತೆ, ಅದನ್ನು ಪೇ ಮಾಡಿ ಸಬ್ಮಿಟ್ ಕೊಡಿ. ಆಮೇಲೆ ಪ್ರಿಂಟೌಟ್ ತೆಗೆದು ಮಡಿಕೊಳ್ಳಿ. ಯಾಕಂದರೆ ಇಫ್ ಇನ್ ಕೇಸ್ ಏನಾದರೂ ನಿಮ್ಮದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಂದಾಗ ಪ್ರಿಂಟೌಟ್ ಕೇಳ್ತಾರೆ. ಸೊ ಇವಾಗಲೇ ಅಟ್ಲೀಸ್ಟ್ ಎಲ್ಲಾದರೂ ಒಂದು ಕಡೆ ಸೇವ್ ಮಾಡಿ ಇಟ್ಕೊಳ್ಳಿ. ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.